ಹೊಸದಾಗಿ ವ್ಲಾಗ್ ಶುರು ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬೆಳಿಗ್ಗೆ ಎದ್ದು ಹೊರಗೆ ಬರ್ತಿದ್ದಂಗೆ ಈ ಇಬ್ಬರು ಪುಟಾಣಿಗಳು ಆಚೆ ಈಚೆ ಓಡಾಡ್ತಿದ್ರು. ಅದಕ್ಕೆ ಸ್ವಲ್ಪ ಅನ್ನ ಇತ್ತು ಅಂತ ಹಾಕಿದೆ. ಒಬ್ಬರೇನೋ ಅಡ್ಡ ಬಿದ್ಕೊಂಡು ತಿಂತಾಯಿದ್ರು, ಇನ್ನೊಬ್ಬರು ಮಾತ್ರ ನೆಲದಲ್ಲಿ ಬರೀ ಹುಡುಕ್ತಾನೇ ಇದ್ದರು. ಒಂಚೂರು ಸೌಂಡ್ ಆಗೋಕ್ಕಿಲ್ಲ, ಆಚೆಗೆ ಓಡೋದು ಈಚೆಗೆ ಓಡೋದು, ಬರೀ ಹೆದರು ಪುಕ್ಲದು. ಅದು ಸೋ ಕ್ಯೂಟ್. ನಾನು ಒರೆಸೋ ಕೆಲಸ ಅಂತೂ ಮುಗಿತಾನೇ ಇಲ್ಲ. ಲಾಸ್ಟ್ ವೀಡಿಯೋ ತನಕ ಒರೆಸ್ತಾ ಇರ್ತೀನಿ ನೋಡಿ ಬೇಕಾದ್ರೆ. ನನ್ನ ಮುದ್ದು ಬಿಲ್ಲು. ಹಾಗೆ ಬೆಳಗ್ಗೆ ಪಲಾವ್ ಮಾಡೋಣ ಅಂದ್ಕೊಂಡು ಪಲಾವ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಪಲಾವ್ ಮಾಡೋಕ್ಕೆ ಬರುತ್ತೆ ಅನಿಸುತ್ತೆ. ನಾನೇನು ಸ್ಪೆಷಲ್ ಅಂತ ಹೇಳಲ್ಲ, ಆದರೆ ನನಗೆ ಈ ಪಲಾವ್ ಮಾಡ್ಕೊಡೋಕ್ಕೆ ಹೇಳಿದ್ದು ನಮ್ಮಮ್ಮ. ನನ್ನ ಮದುವೆ ಆದಮೇಲೆ ಫಸ್ಟು ನನ್ನ ಮನೇಲಿರೋ ಪ್ರತಿಯೊಬ್ಬರಿಗೂ ನಾನು ತುಂಬ ಖುಷಿಯಿಂದ ಮಾಡಿಕೊಟ್ಟಿದ್ದು ಈ ಪಲಾವ್ ಆಯಿತಾ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ತುಂಬ ಹೊಗಳ್ತಾಯಿದ್ರು. ನನಗಿದು ಈ ಪಲಾವ್ ಮಾಡ್ತೀನಲ್ಲ, ಅದು ಏನೋ ಒಂದು ಖುಷಿ. ಯಾಕೆಂದರೆ ಅದು ನಂಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಾಗ್ಬಿಡತ್ತೆ, ತುಂಬ ಖುಷಿಯಾಗತ್ತೆ. ಇದೆಲ್ಲನೂ ಮಿಕ್ಸ್ ಮಾಡಿ ಗ್ರೈಂಡ್ರ್ ಮಾಡಿ ಇಟ್ಟಿದ್ದೀನಿ. ಕಡೆಗೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಬೇರೆ ಎಕ್ಸ್ಟ್ರಾ ಎಣ್ಣೆನೂ ನಾನು ಹಾಕ್ಕೊಳ್ತೀನಿ ಆಯಿತಾ, ನೀರುಳ್ಳಿ ಹುರಿಯೋಕ್ಕೆ. ಆಮೇಲೆ ಬಿರಿಯಾನಿ ಎಲೆ ಇತ್ತು, ಅದು ನಮ್ಮಮ್ಮನ ಮನೆಯಿಂದನೇ ತಗೊಂಡು ಬಂದು ನೆಟ್ಟಿದ್ದೆ. ತುಂಬ ಚೆನ್ನಾಗಿ ಬೆಳೆದಿದೆ ಆಯಿತಾ. ನೀರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆಮೇಲೆ ಕಡ್ದಿಟ್ಟಿದ್ನಲ್ಲ, ಅದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಫ್ರೈ ಮಾಡಬೇಕು ಅಂತ ಅಮ್ಮ ಹೇಳ್ತಿದ್ರು. ಆಮೇಲೆ ತರಕಾರಿ ಹಾಕಿದ್ದೆ. ಆಮೇಲೆ ಒಂದು ಲೋಟದಲ್ಲಿ ಅಕ್ಕಿ ಇಟ್ಕೊಂಡಿದ್ದೆ, ಯಾಕೆಂದರೆ ನಾನು ನನ್ನ ಗಂಡ ಮಗು ಇರೋದ್ರಿಂದ ನನಗೆ ಸಾಕಾಗುತ್ತೆ ಅಂತ ನಾನು ಅಷ್ಟೇ ಇಡೋದು. ಒಂದು ಲೋಟ ಅಕ್ಕಿಗೆ ನಾನು 1.5 ಲೋಟ ನೀರು ಹಾಕ್ತೀನಿ. ಯಾಕೆಂದರೆ ಈ ಅಕ್ಕಿಗೆ ಜಾಸ್ತಿ ನೀರು ಹಾಕಿದ್ರೂ 3 ವಿಸಿಲ್ ಹಾಕಿದ್ರೂ ಅದು ನೀರು ಹಾಗೆ ಉಳಿಯುತ್ತೆ. ಅದಕ್ಕೆ ನಾವು 1.5 ಹಾಕ್ತಿದ್ದೆ. ಗರಂ ಮಸಾಲೆ, ಸ್ವಲ್ಪ ಕಾಳು ಮೆಣಸು ಹುಡಿ ಎಲ್ಲ ಹಾಕಿದೆ ಲಾಸ್ಟಿಗೆ. 3 ವಿಸಿಲ್ ತಗೊಂಡೆ. 3 ವಿಸಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ. ತುಂಬಾ ಚೆನ್ನಾಗಾಗಿದೆ. ನನ್ನ ಮಗ ಅಂತೂ ಗೋಳಾಡಿಸಿ ಅವನಿಗೆ ಅಪ್ಪನ ಜೊತೆ ಹೋಗಬೇಕು ಅಂತ, ಬಟ್ ಅವರಲ್ಲೇ ಹೊರಗಡೆನೇ ಇದ್ದರು. ಇವನಿಗೆಲ್ಲಿ ನಾನು ಬಿಟ್ಟು ಹೋದರು ಅಂತ ಈಗ ಅಪ್ಪನೊಟ್ಟಿಗೆ ಹೊರಟ. ಅದು ಅಂಗಡಿಗೆ ಒಂದು ರೌಂಡ್ ಹೋಗಿ ಬರೋದಷ್ಟೇ. ಸ್ಟಾರ್ಟ್ ಕೊಡಿ, ಆಮೇಲೆ ಇದರಲ್ಲಿ ಕ್ವಿಕ್ ಅಂತ ಒತ್ತಿ. ಇದು ಸ್ಟಾರ್ಟಿಂಗ್ 15 ಬರುತ್ತೆ ಕ್ವಿಕ್ ಅಂದರೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಇದೆಯಲ್ಲ ವಾಚ್ ಟೈಮ್ ಅಂತ, ಅದನ್ನು ಹಾಕ್ಕೊಂಡು ಕಡೆಗೆ ನಾನೊಂದು 5 ಕೊಟ್ಟೆ. ನಂಗೆ ಜಾಸ್ತಿ ಏನು ಬೇಡ. ಈಗ 17 ಆಗುತ್ತೆ, 15 ಇತ್ತು, 2 ಜಾಸ್ತಿ ಬಂತಷ್ಟೆ. ಈಗ ಸ್ಟಾರ್ಟ್. ನೀರು ಬೀಳ್ತಾ ಇದೆ. ಈಗ ಎಂತಕ್ಕಂದರೆ ನಾನು ಫಸ್ಟ್ ನೀರು ಬಿಟ್ಕೊತೀನಿ, ಕಡೆಗೆ ಈ ರಗ್ಗೆಲ್ಲ ಒಗೆಯಕ್ಕೆ ಹಾಕೋಣ ಅಂತ.
ಈಗ ಒಳ್ಳೆ ಬಿಸಿಲಿದೆ, ಮತ್ತು ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ. ಇವನೊಂದು ಅವನಿಗೆ ಮಾಮೂಲಿ ಹಾಲು ಕೊಡ್ತಾಯಿದ್ದೆ, ಅದು ಕೊಟ್ಟಿದ್ದೀನಿ. ಕುಡಿದು ತಗೊಂಡು ಬಂದು ವಾಪಸ್ ಲೋಟ ಕೊಟ್ಟ, ಮತ್ತು ಕೂತ್ಕೊಂಡು ಕಾರ್ಟೂನ್ ನೋಡ್ತಾ ಇರ್ತಾನೆ. ಓಕೆ ಬಾಯ್ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಚೆನ್ನಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ.